ಇದು ಮಂಗಳೂರಿನ ಪಂಪಿಯಲ್ ಸರ್ಕಲ್ ಪರಿಸ್ಥಿತಿ ಆದರೆ ಇನ್ನು ಮಂಗಳೂರಿನ ಪಡಿಲ್ ಪ್ರದೇಶ ಹೇಗಿದೆ, ಮಳೆಯಿಂದ ಇಲ್ಲಿ ಏನೆಲ್ಲ ಆಗಿದೆ, ಈ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಮಳೆಗೆ ನೆರೆಭೀತಿ ಉಂಟಾಗುವಂತಹ ಮಂಗಳೂರಿನ ಮತ್ತೊಂದು ಹಾಟ್ಸ್ಪಾಟ್ ಎಂದ್ರೆ ಮಂಗಳೂರಿನ ಪಡಿಲ್ ಅಂಡರ್ ಪಾಸ್ ಅಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಮಳೆ ನಿಂತು ಸಾಮಾನ್ಯವಾಗಿ ಒಂದು 6 ಗಂಟೆ ಮೇಲಾಯಿತು, ಆದರೆ ಅಂಡರ್ ಪಾಸ್ ನಲ್ಲಿ ನೀರು ಇನ್ನೂ ಹಾಗೇನೆ ಉಳಿದಿರುವಂತದ್ದು. ಪ್ರತಿ ವರ್ಷ ಇಂತಹದ್ದೇ ಸಮಸ್ಯೆ ಈ ಭಾಗದಲ್ಲಿ ಆಗ್ತಾ ಇದೆ. ಪ್ರಮುಖವಾಗಿ ಮಂಗಳೂರಿನ ರೈಲ್ವೆ ಜಂಕ್ಷನ್ ನಿಲ್ದಾಣಕ್ಕೆ ಹೋಗುವಂತಹ ಪ್ರಯಾಣಿಕರಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರಣಕ್ಕೆ ಆ ಕಡೆ ಬಜಾಲ್ ಸೇರಿದಂತೆ ಜಲ್ಲಿಕುಡೆ ಮುಂತಾದ ಏರಿಯಾಗಳಿಗೆ ಹೋಗುವಂತಹ ನಿವಾಸಿಗಳು ಇದೇ ಮಾರ್ಗದ ಮೂಲಕವಾಗಿ ಹೋಗಬೇಕು. ಮಳೆ ಬಂದ್ರೆ ಇಲ್ಲಿನ ಜನಜೀವನ ದುಸ್ತರವಾಗುತ್ತೆ, ಅಸ್ತವ್ಯಸ್ತವಾಗುತ್ತೆ. ಯಾಕಂದ್ರೆ ದ್ವಿಚಕ್ರ ವಾಹನಗಳು ಆ ಬದಿಯಲ್ಲಿ ಮಾಡಿರುವಂತಹ ರೋಡಲ್ಲಿ ಹೋಗೋದಾದ್ರೂ ಕೂಡ ತ್ರಿಚಕ್ರ ಮತ್ತು 4 ಚಕ್ರದ ವಾಹನ ಅದಕ್ಕಿಂತ ಬಸ್ಗಳೆಲ್ಲವೂ ಕೂಡ ಇದೇ ತುಂಬಿದ ನೀರಿನಲ್ಲಿ ಹೋಗಬೇಕಾಗತ್ತೆ. ನೀರು ಸರಾಗವಾಗಿ ಹೋಗೋಕೆ ಇನ್ನೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿಲ್ಲ. ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ ಇದು ರೈಲ್ವೆ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ, ಆದ್ರೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ. ಹಾಗಾಗಿ ಜನಸಾಮಾನ್ಯ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ಬಸ್ಗಳಾಗಿರ್ಬೋದು ಎಲ್ಲ ವಾಹನಗಳು ಇದೇ ತುಂಬಿದ ನೀರಲ್ಲಿ ಹೋಗಬೇಕಾಗತ್ತೆ. ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ಸುಮಾರಷ್ಟು ಗಂಟೆಗಳ ಕಾಲ ಭಾರಿ ನೀರು ಈ ಭಾಗದಲ್ಲಿ ನಿಂತ್ಕೊಂಡಿತ್ತು. ಹಲವು ವಾಹನಗಳು ಕೆಟ್ಟು ಹೋಗಿತ್ತು. ಇಲ್ಲಿನ ಸಮಸ್ಯೆಯನ್ನ ಕೇಳೋಕೆ ಯಾವ ಜನಪ್ರತಿನಿಧಿಯು ಯಾವ ಅಧಿಕಾರಿಗಳು ಕೂಡ ಈ ಕ್ಷಣದವರೆಗೆ ಬಂದಿಲ್ಲ. ಮಳೆ ನಿಂತು ಬಿಸಿಲಿನ ವಾತಾವರಣ ಕೂಡ ಈ ಸಂದರ್ಭದಲ್ಲಿ ಆ ನೀರನ್ನ ಕ್ಲಿಯರ್ ಮಾಡಿ ಕೊಡಬಹುದಾಗಿತ್ತು, ಆದ್ರೆ ಇಲ್ಲಿ ತನಕ ಆ ಸಮಸ್ಯೆಯನ್ನ ನಿವಾರಣೆ ಮಾಡೋಕೆ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಪ್ರತಿ ವರ್ಷ ಈ ರೀತಿಯ ವಾತಾವರಣ ಈ ಭಾಗದಲ್ಲಿ ಕಂಡುಕೊಳ್ತಾ ಇದೆ. ಹಲವು ವಾಹನಗಳು ಪ್ರತಿ ಮಳೆಗೆ ಹಾಳಾಗ್ತಾ ಇದೆ. ಇಲ್ಲಿನ ನಿವಾಸಿಗಳು ಅಂದ್ರೆ ಈ ಜಂಕ್ಷನ್ ನಿಂದ ಆ ಭಾಗದಲ್ಲಿ ನೆಲೆಸಿರುವಂತಹ ನಿವಾಸಿಗಳು ಪ್ರತಿನಿತ್ಯ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಹಾಗಾಗಿ ಮಂಗಳೂರಿನಲ್ಲಿ ಜೋರಾಗಿ ಮಳೆ ಬಂದ್ರೆ ನೆರೆ ಬರುವಂತಹ 2ನೇ ಹಾಟ್ಸ್ಪಾಟ್ ಅದು ಮಂಗಳೂರಿನ ಪಡಿಲ್ ರೈಲ್ವೆ ನಿಲ್ದಾಣದ ಅಂಡರ್ ಪಾಸ್ನ ಈ ಭಾಗ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ 4-5 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ಮಳೆಯಿಂದಾಗಿ ಮಲೆನಾಡು ಭಾಗದ ಹಲವು ಕಡೆಗಳಲ್ಲಿ ಭೂಕುಸಿತ ಆಗ್ತಾ ಇರುವಂತಹ ಪ್ರಕರಣಗಳು ವರದಿಯಾಗ್ತವೆ. ಈಗ ಮಳೆ ಹಾನಿ ಪ್ರದೇಶಗಳಿಗೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ, ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಗೋರೂರಿನ ಹೇಮಾವತಿ ಜಲಾಶಯ ಒಳಹರಿವಲ್ಲಿ ಏರಿಕೆ ಆಗಿದೆ. ಒಂದೇ ದಿನಕ್ಕೆ 8,004 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಳ ಆಗಿರೋದು. ಹೇಮಾವತಿ ಜಲಾಶಯ ಒಳಹರಿವು ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ರೈತರು ಸಂತಸಗೊಂಡಿದ್ದಾರೆ, ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇದರ ಜೊತೆಗೆ ಒಂದಿಷ್ಟು ಕಡೆಗಳಲ್ಲಿ ಒಂದಿಷ್ಟು ಅನಾಹುತಕ್ಕೂ ಕೂಡ ಮುಂಗಾರು ಮಳೆ ಸಾಕ್ಷಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಹಾಸನ ಜಿಲ್ಲೆಗೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಲ್ಲೆಲ್ಲಿ ಅನಾಹುತಗಳು ಸಂಭವಿಸಿದೆ ಆಯಾ ಪ್ರದೇಶಗಳಿಗೆ ಹೋಗಿ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ. ಮೈಸೂರು ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ 3 ಮನೆ ಕುಸಿದು ಹೋಗಿದ್ದಾವೆ. ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಅನ್ನೋರಿಗೆ ಸೇರಿದಂತಹ ಈ ಮನೆಗಳು ಕುಸಿತ ಆಗಿದ್ದಾವೆ, ಬಿದ್ದು ಹೋಗಿದ್ದಾವೆ. ಈಗ ಮನೆ ಕಳೆದುಕೊಂಡು ಈ 3 ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರದ ಮುಂದೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ, ನಮಗೆ ಪರಿಹಾರವನ್ನು ಕೊಡಿ ಅಂತ. ಮನೆ ಬಿದ್ದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಮೈಸೂರು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ, ಅದರ ಅವಾಂತರಗಳಿದು. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಕಬಿನಿ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಜಲಾಶಯದ ಇಂದಿನ ಒಳಹರಿವು 21,946 ಕ್ಯೂಸೆಕ್ಸ್ ಇದ್ದು, ಇನ್ನು ಜಲಾಶಯದ ಇವತ್ತಿನ ಮಟ್ಟ 2,267.75 ಅಡಿಗಳಷ್ಟು. ಗರಿಷ್ಠ ಮಟ್ಟ ಇರೋದು 2,284 ಅಡಿಗಳು. ಇನ್ನೇನು ಕೆಲವೇ ಅಡಿಗಳು ಬಾಕಿ ಇದೆ ಟೋಟಲ್ ಜಲಾಶಯ ತುಂಬೋದಕ್ಕೆ. ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಶಹಾಪುರದ ದೋರಣಹಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಸಾಬಮ್ಮ ಅನ್ನೋರಿಗೆ ಸೇರಿದಂತ ಮನೆ ಸಂಪೂರ್ಣವಾಗಿ ಜಲಾವೃತ ಆಗ್ಬಿಟ್ಟಿದೆ. ಮಳೆ ನೀರಿನಲ್ಲಿನೇ ದವಸ ಧಾನ್ಯಗಳು ಸಂಪೂರ್ಣವಾಗಿ ನಾಶ ಆಗಿದೆ, ತೇಲಾಡ್ತಾ ಇದೆ ಮನೆಯಲ್ಲಿ. ಮಳೆ ನೀರನ್ನ ಹೊರಹಾಕುವುದಕ್ಕೆ ಕುಟುಂಬಸ್ಥರು ಹೈರಾಣಾಗಿದ್ದಾರೆ. ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.